ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿ 500 ವರ್ಷಗಳವರೆಗೆ ಬದುಕಬಲ್ಲದು? ಆಪ್ಷನ್ ಎ ಹೆಬ್ಬಾವು, ಆಪ್ಷನ್ ಬಿ ತಿಮಿಂಗಿಲ, ಆಪ್ಷನ್ ಸಿ ಶಾರ್ಕ್, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಿಲ 500 ವರ್ಷಗಳವರೆಗೆ ಬದುಕಬಲ್ಲದು. ಎರಡನೆಯ ಪ್ರಶ್ನೆ, ಎಷ್ಟು ವರ್ಷಗಳ ನಂತರ ಮಾನವನ ದೇಹದಲ್ಲಿ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ? ಆಪ್ಷನ್ ಎ 30 ವರ್ಷ, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 40 ವರ್ಷ, ಆಪ್ಷನ್ ಡಿ 50 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 40 ವರ್ಷಗಳ ನಂತರ ಮಾನವನ ದೇಹದಲ್ಲಿ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಮೂರನೆಯ ಪ್ರಶ್ನೆ, ವಿಶ್ವದ ಯಾವ ದೇಶವು ಹೆಚ್ಚು ವಿದ್ಯಾವಂತ ಜನರನ್ನು ಹೊಂದಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ ದೇಶವು ಹೆಚ್ಚು ವಿದ್ಯಾವಂತ ಜನರನ್ನು ಹೊಂದಿದೆ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಗುಲಾಬಿ ವಜ್ರಗಳು ಕಂಡುಬರುತ್ತದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ದೇಶದಲ್ಲಿ ಗುಲಾಬಿ ವಜ್ರಗಳು ಕಂಡುಬರುತ್ತದೆ. ಐದನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಇಳಿಕೆ, ಆಪ್ಷನ್ ಬಿ ಬಿಪಿ ಕಂಟ್ರೋಲ್, ಆಪ್ಷನ್ ಸಿ ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ ಡಿ ರಕ್ತ ಸಂಚಾರ ಸರಾಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಕುಡಿದರೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಮತ್ತು ರಕ್ತ ಸಂಚಾರ ಸರಾಗಗೊಳ್ಳುತ್ತದೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸಲಾಗುತ್ತದೆ. ಏಳನೆಯ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವದ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ದೇಶ ಅಮೆರಿಕ. ಎಂಟನೆಯ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಯಾವ ತರಕಾರಿ ತಿನ್ನುವುದು ಒಳ್ಳೆಯದು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಹಸಿರು ತರಕಾರಿ, ಆಪ್ಷನ್ ಸಿ ಟೊಮ್ಯಾಟೊ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹೃದಯ ಸಮಸ್ಯೆ ಇರುವವರು ಬೀಟ್ರೂಟ್ ಮತ್ತು ಹಸಿರು ತರಕಾರಿ ತಿನ್ನುವುದು ಒಳ್ಳೆಯದು. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಗುಣವಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಪಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯಿ ಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಗುಣವಾಗುತ್ತದೆ. ಹತ್ತನೆಯ ಪ್ರಶ್ನೆ, ಶರೀರದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಲು ನಾವು ಏನನ್ನು ಸೇವನೆ ಮಾಡಬೇಕು? ಆಪ್ಷನ್ ಎ ಗೋಡಂಬಿ, ಆಪ್ಷನ್ ಬಿ ಅಂಜೂರ, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಪಿಸ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಶರೀರದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಲು ನಾವು ಖರ್ಜೂರ ಸೇವನೆ ಮಾಡಬೇಕು. 11ನೇ ಪ್ರಶ್ನೆ, ಕೋಕೋ ಕೋಲಾ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ
ಕೋಕೋ ಕೋಲಾ ಅಮೆರಿಕ ದೇಶದ ಕಂಪನಿಯಾಗಿದೆ. 12ನೇ ಪ್ರಶ್ನೆ, ಜೀರ್ಣಶಕ್ತಿ ಹೆಚ್ಚಿಸಲು ನಮ್ಮ ಆಹಾರದಲ್ಲಿ ಯಾವುದನ್ನು ಹೆಚ್ಚಾಗಿ ಸೇರಿಸಬೇಕು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಸಾಸಿವೆ, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಜೀರ್ಣಶಕ್ತಿ ಹೆಚ್ಚಿಸಲು ನಮ್ಮ ಆಹಾರದಲ್ಲಿ ಜೀರಿಗೆ ಮತ್ತು ಶುಂಠಿ ಹೆಚ್ಚಾಗಿ ಸೇರಿಸಬೇಕು. 13ನೇ ಪ್ರಶ್ನೆ, ಯಾವ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ? ಆಪ್ಷನ್ ಎ ಜಿಗಣೆ, ಆಪ್ಷನ್ ಬಿ ಆಕ್ಟೋಪಸ್, ಆಪ್ಷನ್ ಸಿ ಜೇಡ, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಸಿ 32 ಮೆದುಳುಗಳನ್ನು ಹೊಂದಿರುವ ಜೀವಿ ಜಿಗಣೆ. 14ನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಗಟ್ಟಲು ಯಾವ ವಿಟಮಿನ್ ಒಳ್ಳೆಯದು? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ B7, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೂದಲು ಉದುರುವುದನ್ನು ತಡೆಗಟ್ಟಲು ವಿಟಮಿನ್ B7 ಒಳ್ಳೆಯದು. 15ನೇ ಪ್ರಶ್ನೆ, ಕೂದಲಿನ ಹೊಟ್ಟು ನಿವಾರಣೆಗೆ ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಈರುಳ್ಳಿ ರಸ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಮೆಂತ್ಯ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ, ಕೂದಲಿನ ಹೊಟ್ಟು ನಿವಾರಣೆಗೆ ಮೊಸರು ಹಚ್ಚಬೇಕು. 16ನೇ ಪ್ರಶ್ನೆ, ಮಲಗುವ ಮುನ್ನ ಯಾವುದನ್ನು ಸೇವಿಸಿದರೆ ನಿದ್ದೆ ಚೆನ್ನಾಗಿ ಬರುತ್ತದೆ? ಆಪ್ಷನ್ ಎ ಬಿಸಿ ನೀರು, ಆಪ್ಷನ್ ಬಿ ಅರಶಿನ ಹಾಲು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮಲಗುವ ಮುನ್ನ ಅರಶಿನ ಹಾಲು ಮತ್ತು ಬಾಳೆಹಣ್ಣು ಸೇವಿಸಿದರೆ ನಿದ್ದೆ ಚೆನ್ನಾಗಿ ಬರುತ್ತದೆ. 17ನೇ ಪ್ರಶ್ನೆ, ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 12 ಹಲ್ಲುಗಳು, ಆಪ್ಷನ್ ಬಿ 14 ಹಲ್ಲುಗಳು, ಆಪ್ಷನ್ ಸಿ 16 ಹಲ್ಲುಗಳು, ಆಪ್ಷನ್ ಡಿ 18 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಇಲಿಯ ಬಾಯಿಯಲ್ಲಿ 16 ಹಲ್ಲುಗಳಿವೆ. 18ನೇ ಪ್ರಶ್ನೆ, ಬೆನ್ನೆಲುಬುಗಳನ್ನು ಹೊಂದಿರದ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ನಕ್ಷತ್ರ ಮೀನು, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆನ್ನೆಲುಬುಗಳನ್ನು ಹೊಂದಿರದ ಜೀವಿ ಆಕ್ಟೋಪಸ್. 19ನೇ ಪ್ರಶ್ನೆ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಮೊಟ್ಟೆ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಲೈಂಗಿಕ ಆಸಕ್ತಿ ಹೆಚ್ಚುತ್ತದೆ, ಆಪ್ಷನ್ ಬಿ ಉತ್ತಮ ನಿದ್ರೆ, ಆಪ್ಷನ್ ಸಿ ತೂಕ ಹೆಚ್ಚಳ, ಆಪ್ಷನ್ ಡಿ ಸ್ನಾಯುಗಳಿಗೆ ಬಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಮೊಟ್ಟೆ ತಿನ್ನುವುದರಿಂದ ಉತ್ತಮ ನಿದ್ರೆ ಬರುತ್ತದೆ ಮತ್ತು ಸ್ನಾಯುಗಳ ಬಲ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ, ಕಡಿಮೆ ನೀರು ಕುಡಿಯುವುದರಿಂದ ದೇಹದ ಯಾವ ಭಾಗ ಹಾನಿಯಾಗುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಕರುಳು, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಡಿಮೆ ನೀರು ಕುಡಿಯುವುದರಿಂದ ಮೂತ್ರಪಿಂಡ ಹಾನಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.